ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಸ್ವಾಗತ ಸ್ನೇಹಿತರೆ. ಪ್ರಸ್ತುತ ಇವರ ಹೆಸರು ಬಂದ್ಬಿಟ್ಟು ತಾರಾ ಅಂತ. ಕಂಕಣ ಭಾಗ್ಯ ಅನುಭವಿಸಬೇಕು ಸರ್ ನಾನು ಅಂತ ಹೇಳಿದ್ದಾರೆ. ಏನು ಗುರುವೇ? ಸೊ ಬೇಸಿಕಲಿ ಬಂದ್ಬಿಟ್ಟು ಇವರು ಒಬ್ಬ ಡ್ಯಾನ್ಸರ್. ಪ್ರೊಫೆಷ್ನಲ್ ಆಗಿ ಒಂದು ಡ್ಯಾನ್ಸಿಂಗ್ ಫೀಲ್ಡ್ನಲ್ಲಿ ಬಂದು ನಾನು ಹೆಸರು ಮಾಡಬೇಕು ಅಂತ ಹೆಸರಿಟ್ಟಿರ್ತಕ್ಕಂಥ ತಾರಾ ಅವರು ಪ್ರಸ್ತುತ 25ರ ವಯಸ್ಸು. ತಂದೆ ತಾಯಿಯವರು ನೀನೇನು ಹೆಸರು ಮಾಡೋದು ಬೇಡ, ಗಂಡನ ಜೊತೆ ಹೋಗ್ಬಿಟ್ಟು ಮದುವೆ ಆಗಿ ಅವರ ಮನೆಯಲ್ಲೇ ನಮ್ಮ ಹೆಸರನ್ನ ಉಳಿಸಮ್ಮ ಸಾಕು ಅನ್ನೋ ಕಾರಣಕ್ಕಾಗಿ ಇವಾಗ ಇವರ ಒಂದು ಪ್ರೊಫೆಷ್ನಲ್ನ ಬಿಟ್ಬಿಟ್ಟು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿಕೊಂಡಿರ್ತಾರೆ. ಇದು ಅವರ ಬೇಸಿಕ್ ಇನ್ಫಾರ್ಮೇಷನ್. ನಾನು ಇಷ್ಟಪಡುವಂಥ ಹುಡುಗ ನನಗೆ ಸಿಗಬೇಕು. ನಾನು ವಾಸವಾಗಿರೋದು ತುಮಕೂರಿನಲ್ಲಿ, ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ. ವೈಯಕ್ತಿಕವಾಗಿ ನಾವು ನಮ್ಮ ಒಂದು ಕುಟುಂಬದವರಿಂದಲೂ ಕೂಡ, ಸಂಬಂಧಿಕರು ಕೂಡ ಎಲ್ಲರೂ ಕೂಡ ಒಟ್ಟಿಗೆ ಜಗಳ ಜೂಟಿ ಈ ರೀತಿ ಏನು ಕೂಡ ಇಲ್ಲದೆ ಒಂದು ಒಳ್ಳೆಯ ರೀತಿಯಲ್ಲಿ ಇದ್ದೇವೆ ಅಂತ ಈ ಒಂದು ತಾರಾ ಅವರು ಹೇಳಿರೋದು. ನೋಡೋದಕ್ಕೆ ಸ್ಕಿನ್ ಟೋನ್ ಬಂದ್ಬಿಟ್ಟು ವೈಟ್ ಲಕ್ಷಣವಾಗಿದ್ದಾರೆ. ಉದ್ದನೆಯ ಕೂದಲು ಇದೆ. ಚೂಡಿದಾರ ಬಟ್ಟೆ ಹಾಕೊಳ್ಳೋದಂದರೆ ಇವರಿಗೆ ಪಂಚಪ್ರಾಣ ಅಂತ ಹೇಳಿರೋದು. ಆ್ಯಂಡ್ ತಾರಾ ಅವರ ಹೆಚ್ಚಿನ ಮಾಹಿತಿ ನೋಡೋಣ. ಮೊದಲನೇದಾಗಿ, ನಾನು ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ನನ್ನ ಒಂದು ಮಾಹಿತಿನ ನೋಡಿ ನಿಮ್ಮ ಡೀಟೇಲ್ಸ್ಗಳನ್ನು ಕಳಿಸಿಕೊಡಿ ಅಂತ ಹೇಳಿದ್ದಾರೆ. ನೋಡಲು ಬಿಳಿಯ ಮುಖ, ದಪ್ಪವಾದ ದೇಹ, ತಿಳುವಳಿಕೆಗೆ ಅಷ್ಟು ಓದಿದ್ದೇನೆ. ಅಂದರೆ ಎಷ್ಟು ಓದಿದ್ದಾರೆ ಅಂತ ಕೆಲವೊಂದಿಷ್ಟು ಜನ ಕೇಳ್ಬೋದು. ನನಗೆ ತಿಳುವಳಿಕೆ ಯಾವ ರೀತಿ ಇದೆ ಅಂದರೆ ಹೆಂಗೆ ಮಾಡಬೇಕು, ಏನೆಲ್ಲ ಮಾಡಬೇಕು ಅನ್ನುವಷ್ಟು ಓದಿದ್ದೇನೆ ಅಂತ ಹೇಳಿರೋದು. ಮ್ಯಾಟ್ರ್ ಅಂದರೆ ಇವರು ಓದಿಲ್ಲ ಅಂತ ಕಾಣಿಸುತ್ತೆ. ಏನು ಗುರುವೇ ಸುಳ್ಳು ಹೇಳ್ಬೋದು. ಸೊ ವರ ಇಷ್ಟ ಆಗಲು ನನ್ನನ್ನು ಪ್ರೀತಿ, ಕಾಳಜಿ ಆ್ಯಂಡ್ ಜೊತೆಗೆ ಸ್ವಲ್ಪ ಹಾಟಾಗಿ ಹುಡುಗ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹಾಟ್ನೆಸ್ ಅಂದರೆ ಯಾವ ರೀತಿಯಲ್ಲಿರಬೇಕು ಅಂದರೆ, ಪರ್ಸ್ನಲ್ಲಾಗಿ ಹೇಳಬೇಕು ಅಂದರೆ ನೀವು ಒಬ್ಬ ಹುಡುಗ ಆಗಿ ಹೈಟಲ್ಲಿ ಒಂದು 6 ಪಾಯಿಂಟ್ ಅಥವಾ 5 ಪಾಯಿಂಟ್ ಇದ್ದೀರಾ ಅಂತಂದರೆ 2 ಬಟನ್ ಶರ್ಟ್ ಬಟನ್ ಯಾವಾಗಲೂ ಕೂಡ ಓಪನ್ ಇರಬೇಕು. ಆ ಒಂದು ಎದೆಯ ಮೇಲೆ ಹೇರ್ಸ್ಗಳೇನಿರುತ್ತೆ ಅದು ಲುಕ್ಕಲ್ಲಿ ಹುಡುಗಿರಿಗೆ ಕಾಣಿಸ್ಬೇಕು. ಅದು ಹಾಟ್ನೆಸ್ ಅಂತ ಕರೀತಾರೆ ಸ್ನೇಹಿತರೆ. ಸೊ ಆ ರೀತಿ ನೀವು ಇರಬೇಕು. ಆ್ಯಂಡ್ ಈ ಒಂದು ಹುಡುಗಿಗೆ ನೀವು ಇಷ್ಟ ಆಗಬೇಕು ಅಂದರೆ 4 ಟಿಪ್ಸ್ಗಳಿವೆ. ಏನಂದರೆ, ಪ್ರಸ್ತುತ ಸನ್ ಗ್ಲಾಸ್ ಯಾವಾಗಲೂ ಕೂಡ ಹಾಕ್ಕೊಳ್ಬೇಕು, ಅಂದರೆ ಚಸ್ಮಾ. ಆ್ಯಂಡ್ ಎರಡನೇದಾಗಿ ಪ್ರಸ್ತುತ ಪರ್ಫ್ಯೂಮ್ ಅಂದರೆ ಸೆಂಟು ಅಂತ ಕರಿತೀವಲ್ಲ, ಸೊ ಅದನ್ನು ಯಾವಾಗಲೂ ಕೂಡ ಪರ್ಫ್ಯೂಮ್ನ ಹಾಕೋಬೇಕು. ಮೂರನೇದಾಗಿ ಲಿಟ್ರಲಿ ಬಂದ್ಬಿಟ್ಟು ಯಾವಾಗಲೂ ಕೂಡ ಹೇರ್ ಸ್ಟೈಲ್ ದಿನಾಲು ಚೇಂಜಸ್ ಆಗಬೇಕು. ಹಂಗಿದ್ರೆ ಹುಡುಗನ ವಯಸ್ಸು ಎಷ್ಟಿರಬೇಕು ಅಂತ ಕೇಳ್ತೀರಾ? ಬನ್ನಿ ಹೇಳ್ತೇನೆ. ಸೊ ಮೊದಲನೇದಾಗಿ ಅವರು ಇಷ್ಟಪಡುವಂತಹ ಒಂದು ಕಾರು ಇದಾಗಿರುತ್ತೆ. ಇದು ಬಂದ್ಬಿಟ್ಟು ಒಳ್ಳೆಯ ರೆಕಮೆಂಡಲ್ಲಿ ರೆಡಿಯಾಗಿರ್ತಕ್ಕಂತಹ ಒಳ್ಳೆಯ ಡ್ರಾಪ್ ಕಾರ್ ಅಂತಲೇ ಹೇಳ್ಬೋದು. 30 to 40 ಡೇಸಲ್ಲಿ ಈ ಒಂದು ಕಾರನ್ನು ಡೆಲಿವರಿ ಮಾಡ್ಕೊಂಡಿದ್ದಾರೆ. ಅಂದರೆ 2 ಮಂತ್ಗಳಲ್ಲಿ ಇದನ್ನು ತೆಗೆದುಕೊಳ್ಬೇಕು ಅಂತ ಆಸೆ ಪಟ್ಟು ಪ್ರಸ್ತುತ ತೆಗೆದುಕೊಂಡಿದ್ದಾರೆ ಈ ಒಂದು ಹುಡುಗಿ. ಸೊ ಕಾರ್ ಫೋಟೋ ನೋಡ್ಕೊಂಡ್ರಾ? ಇವಾಗ ಆ ಒಂದು ಹುಡುಗನ ಮ್ಯಾಟ್ರಿಗೆ ಬರೋಣ. ಪ್ರೊಫೆಷ್ನಲ್ಲಿ ಬಂದ್ಬಿಟ್ಟು ಹುಡುಗನ ಏಜು ಎಷ್ಟಾಗಿರಬೇಕು ಅಂತ ಕೇಳಿದರೆ ನೀವು, ನಾನು ಹೇಳ್ತೀನಿ ನೋಡಿ. ಏನಿಲ್ಲ, 30-31 ಆಗಿದ್ರೂ ಕೂಡ ಪರವಾಗಿಲ್ಲ. ಸೊ ಮುಟ್ಟೋಗುತ್ತೆ. ಒಬ್ಬ ವಯಸ್ಸಿನ ಹುಡುಗ ಅಥವಾ ವಯಸ್ಸಿಗೆ ಬಂದಿರತಕ್ಕಂಥ ಹುಡುಗ ಅಂತ ಗೊತ್ತಾಗೋದು ಯಾವುದೇ ರೀತಿ ಅಂತಂದರೆ, ಒಂದು ಅವನು ಹಾಕಿಕೊಳ್ಳುವಂಥ ಬಟ್ಟೆ, ಜೊತೆಗೆ ಅವನು ಮಾತನಾಡುವಂಥ ಶೈಲಿ ಮತ್ತು ಅವನು ಇರತಕ್ಕಂಥ ಒಂದು ದಾರಿ, ಇದರ ಮೂಲಕನೇ ಗೊತ್ತಾಗುತ್ತೆ. ಸೊ ಒಬ್ಬ 18 ಅಲ್ಲ 20 ಹುಡುಗ ಇದ್ದರೆ ತುಂಬ ಜಾಲಿಯಾಗಿ ಆರಾಮಾಗಿರ್ತಾನೆ. ಅದೇ 30-31 ವಯಸ್ಸಿನವರಿದ್ದರೆ ಏನಾದರೂ ಕಷ್ಟ, ಪ್ರಾಬ್ಲಮ್ಸು, ಮನೆಯದು ಜವಾಬ್ದಾರಿ, ಅದು ಇದು ಅಂತಂದ್ಬಿಟ್ಟು ಏನೇನೇನೇನೋ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ 31 ವರ್ಷ ಆಗಿದ್ರು ಕೂಡ ನನಗೆ ಒಪ್ಪಿಗೆ ಇದೆ. ಬಟ್ ನನ್ನ ಒಂದು ಕನಸುಗಳನ್ನ ಲಿಟ್ರಲಿ ಈಡೇರಿಸಬೇಕು ಅಂತ ಹೇಳಿದ್ದಾರೆ. ಇದು ಅವ್ರು ಹೇಳಿರೋದು. ಸೊ ನೀವು 39591 ಸರಿಯಾಗಿ ಜ್ಞಾಪಕ ಇಟ್ಕೊಳ್ಳಿ @gmail.comಗೆ ಮೇಲ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಕೂಡ ಕೊಟ್ಟಿದ್ದೇನೆ, ಅಲ್ಲಿಗೂ ಕೂಡ ಜಾಯ್ನ್ ಆಗ್ಬೋದು. ನೀವು ಡೈರೆಕ್ಟಾಗಿ ಇದೇ ರೀತಿ ಇವ್ರಿಗೆ ಮೆಸೇಜ್ ಕೂಡ ಮಾಡ್ಬೋದು. ಈ ಒಂದು ಕಾರಿನ ಒಳಗಿನ ವ್ಯೂ ನೋಡ್ಕೊಳ್ಬೋದು ಸ್ನೇಹಿತರೆ. ಎಲ್ಲ ಹೇಳ್ತೀರಾ, ಓಕೆ, ಕಾರಿನ ಮಾಹಿತಿ ಹೇಳಲೇಬೇಕಾ? ಖಂಡಿತವಾಗ್ಲೂ ಹೇಳಬೇಕು. ಅವರು ಯಾಕೆ ಹೇಳಿರ್ತಾರೆ ಅಂತಂದರೆ, ಇವಾಗ ನೋಡಿ, ನಿಮ್ಮ ಒಂದು ಪ್ರೊಫೆಷನಲ್ಗೆ ಅಂದರೆ ನೀವು ಇವಾಗ ಒಂದು ಜಾಬ್ನಲ್ಲಿ ಇರ್ತೀರಾ, ಅವರು ನಿಮಗೆ ಇಷ್ಟ ಆಗಿರ್ತಾರೆ, ಓಕೆನಾ? ಅವ್ರಿಗೆ ಪ್ರಸ್ತುತ ನೀವು ಇಷ್ಟ ಆಗಿರ್ತೀರ, ಬಟ್ ಅವ್ರ ಹತ್ರ ಬಡವರಿದ್ದಾರೆ ಅಥವಾ ಅವರಿಂದ ನನಗೇನು ಯೂಸ್ ಆಗಲ್ಲ, ಹೀಗೆ ಯಾವುದೋ ಒಂದು ವಿಚಾರಕ್ಕಾಗಿ ಕೆಲವೊಂದಿಷ್ಟು ಜನ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾರೆ. ಸೊ ಒಂದು ಹುಡುಗಿ ಚೆನ್ನಾಗಿಲ್ಲ ಅಂತಂದರೂ ಕೂಡ ಅವಳ ಹತ್ರ ಆಸ್ತಿ ಇದೆ, ಕಾರಿದೆ, ಅದನ್ನು ಕೂಡ ನಾನು ಅನುಭವಿಸ್ಬೋದು. ಅವರಿಂದ ಮತ್ತು ನನ್ನಿಂದ ಎರಡೂ ಕೂಡಿಸಿದಾಗ ದುಡ್ಡು ಸೇವ್ ಮಾಡಿಕೊಂಡು ನಂತರ ಒಂದು ಬಿಸ್ನೆಸ್ ಕೂಡ ಮಾಡ್ಬೋದು. ಸೊ ಹೀಗೆ ಮೈಂಡ್ ಸೆಟ್ಗಳನ್ನು ಚೇಂಜ್ ಮಾಡ್ಕೊಳ್ಳುವಂಥ ಹುಡುಗರು ಜಾಸ್ತಿ ಜನ ಇದ್ದಾರೆ. ಅದಕ್ಕೋಸ್ಕರ ನಾನು ಅವರಿಗೆ ಇರ್ತಕ್ಕಂಥ ಆಸ್ತಿ, ಅವ್ರ ಜೊತೆ ಇರ್ತಕ್ಕಂಥ ಕಾರು, ಪ್ರತಿಯೊಂದು ಮಾಹಿತಿ ಹೇಳ್ತೇನೆ. ಸೊ ಈ ರೀತಿ ಕಾರ್ಗಳನ್ನು ನೋಡ್ಕೊಳ್ಬೋದು. ಗೇರ್ ಬಾಕ್ಸ್ 5 ಗೇರ್ ಆ್ಯಂಡ್ ಮತ್ತು ಇದು ಹ್ಯಾಂಡ್ ಬ್ರೇಕ್ ಆಗಿರುತ್ತೆ. ಇದು ಒಂದು ಸೀಟು, ಡ್ರೈವರ್ ಸೀಟು, ಪ್ಯಾಸೆಂಜರ್ ಸೀಟು, ಡ್ಯಾಶ್ ಬೋರ್ಡ್, AC,
ಏರ್ ಬ್ಯಾಗ್ ಮತ್ತು ಡೀಸೆಲ್ ವೇರಿಯಂಟ್ ಕಾರು. ಇಷ್ಟೇ ನಾನು ಹೇಳೋದು, ಮತ್ತೇನು ಕೂಡ ಹೇಳಲ್ಲ. ಎಲ್ಲ ಕಾರ್ನಲ್ಲಿ ಸೇಮ್ ಇರುತ್ತೆ, ಇದರಲ್ಲಿ ಸ್ಪೆಷಲ್ ಇಲ್ಲ ಅಂತ ಅಲ್ಲ. ಸೊ ನಾನು ತೋರಿಸ್ತೀನಿ ಒಳಗಡೆ ಹೆಂಗಿದೆ ಹೊರಗಡೆ ಹೆಂಗಿದೆ, ಜೊತೆಗೆ ಆ ಹುಡುಗ ಯಾವ ರೀತಿ ಇರಬೇಕು, ಇವರನ್ನ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳುವಂಥ ರೀತಿ, ಇಷ್ಟು ಹೇಳ್ತೀನಿ ಹೊರತು ಮತ್ತೇನು ಕೂಡ ಹೇಳಲ್ಲ. ದಯವಿಟ್ಟು ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಕೇಳ್ತೀನಿ. ನಿಮ್ಮ ಪಾದಾರ ವೃಂದಗಳಿಗೆ ಕೈ ಮುಗಿದು ಕ್ಷಮೆ ಕೇಳ್ತೀನಿ. ದಯವಿಟ್ಟು ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಸೊ ಇದು ಇವತ್ತಿನ ಮಾಹಿತಿ. ಬೇಗ ಬೇಗ ನಿಮ್ಮ ಒಂದು ಅಭಿಪ್ರಾಯ ಅನಿಸಿಕೆಗಳನ್ನು ಅವರಿಗೆ ಮೇಲ್ ಮಾಡಿ ಅಂತ ಹೇಳ್ತಾ ನಮಸ್ತೆ.